ಕೆಳದಿ ಮತ್ತು ಕ್ರೈಸ್ತರ ಸಂಬಂಧ ಹಾಲು ಮತ್ತು ಸಕ್ಕರೆ ಅಂತ ಮಧುರ ಅನುಬಂಧವಾಗಿತ್ತು. ರಾಣಿ ಚೆನ್ನಮ್ಮರ ಕೃಪೆಯಿಂದ ಮಂಗಳೂರಿನ ಮಿಲಾಗ್ರಿಸ್ ಚರ್ಚ್, ಮೂಲ್ಕಿ ಕಾರ್ನಾಡಿನ ಚರ್ಚ್, ಉಡುಪಿಯ ಕಲ್ಯಾಣಪುರ ಮಿಲಾಗ್ರಿಸ್ ಚರ್ಚ್ ಮತ್ತು ದಾಮಸ್ ಕಟ್ಟೆಯ ಕಿರೆ ಚರ್ಚ್ಗಳು ಪ್ರಾರಂಭಗೊಂಡವು. ಇಂದಿನ ವಂಜೂರು ಚರ್ಚ್ ಬಂಗರಸನಿಂದ ಕೊಡಮಾಡಲ್ಪಟ್ಟ ಭೂಮಿಯಲ್ಲಿದೆ. ತುಳುನಾಡಿನ ಕೃಷಿ ಭೂಮಿ ಎಷ್ಟೊಂದು ಫಲವತ್ತಾಗಿತ್ತೆಂದರೆ ಭಾರತದಲ್ಲಿಯೇ ದ್ವಿತೀಯ ಶ್ರೇಷ್ಠ ತಳಿಯ ಭತ್ತದ ಸಾಗುವಳಿ ಇಲ್ಲಿ ನಡೆಯುತ್ತಿತ್ತು. ಕೆಳದಿ ಸಂಸ್ಥಾನದಲ್ಲಿ ಕ್ರೈಸ್ತರಿಗೆ ಸಂಪೂರ್ಣ ನೆಮ್ಮದಿ ಮತ್ತು ಸುರಕ್ಷೆ ದೊರಕಿತು. ಯಾವುದೇ ಹೆದರಿಕೆ, ರಗಳೆ, ಉಪಟಳಗಳು ಎದುರಾಗಲಿಲ್ಲ. ಕ್ರೈಸ್ತ ಸಮಾಜದ ಪರವಾಗಿ ಕೆಳದಿ ನಾಯಕರಿಗೆ ನಾನು ಕೃತಜ್ಞತೆಯಿಂದ ಶಿರಬಾಗಿ ನಮಿಸುತ್ತೇನೆ. ಕೆಳದಿ ನಾಯಕರ ಕೊಡುಗೆಯನ್ನು ಕೊಂಕಣಿ ಕ್ರೈಸ್ತರು ಯಾವತ್ತೂ ಮರೆಯುವಂತಿಲ್ಲ. ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರದ ನಾಯಕಿ ಫ್ರೀಡಾ ಪಿಂಟೋ, ಬಾಲಿವುಡ್ ನಟಿ ಜೆನಿಲಿಯಾ ಡಿಸೋಜಾ, ವಿಶ್ವವೇ ಮೆಚ್ಚಿದ ಧೀರ ನಾಯಕ ಜಾರ್ಜ್ ಫೆರ್ನಾಂಡಿಸ್ ಇದೇ ಸಮುದಾಯದವರು. ಆಸ್ಟಿನ್ ಡಿಸೋಜಾ ಪ್ರಭು, ಲೋಬೋ ಪ್ರಭು, ಫೆರ್ನಾಂಡಿಸ್ ಕಾಮತ್, ಅಲ್ಬುಕರ್ಕ್ ಪೈ ಈ ಹೆಸರುಗಳಲ್ಲಿ ಪೋರ್ಚುಗೀಸ್ ಹಾಗೂ ಸಾರಸ್ವತ ಸರ್ನೇಮ್ ಇದೆ. ಇದು ಹೇಗೆಂದರೆ ಕಥೋಲಿಕ್ ಕ್ರೈಸ್ತರಲ್ಲಿ ಜಾತಿ ಪದ್ಧತಿ, ತಾರತಮ್ಯ, ಅಸ್ಪೃಶ್ಯತೆ ಚಾಲ್ತಿಯಲ್ಲಿತ್ತು. ಬ್ರಾಹ್ಮಣ ಮೂಲದ ಪಾದ್ರಿಗಳೇ ಇಲ್ಲಿ ಡಾಮಿನೇಟ್ ಮಾಡುತ್ತಿದ್ದರು. ಕೆಳಜಾತಿಗಳ ಪಾದ್ರಿಗಳನ್ನು ನಿರ್ಲಕ್ಷಿಸುತ್ತಿದ್ದರು ಅಥವಾ ಶೋಷಣೆಗೂ ಒಳಪಡಿಸಲಾಗುತ್ತಿತ್ತು. ನಿಜಕ್ಕೂ ಮಂಗಳೂರಿನಲ್ಲಿ 1520ರ ದಶಕದಲ್ಲಿ ಅಂದರೆ ವಿಜಯನಗರದ ಕೃಷ್ಣದೇವರಾಯನ ಕಾಲದಲ್ಲಿಯೇ ಚರ್ಚುಗಳ ಸ್ಥಾಪನೆಯಾಗಿತ್ತು. ಆದರೆ ತಂಪಾದ ಕೆಳದಿ ನಾಡಿನಲ್ಲಿ ನೆಲೆಸಿದ ಕ್ರೈಸ್ತರು ತಾವು ಬೆಳೆದರು, ತಮ್ಮನ್ನು ಸಾಕಿದ ಕೆಳದಿ ಸಂಸ್ಥಾನದ ವೃದ್ಧಿಗಾಗಿಯೂ ಶ್ರಮಿಸಿದರು. ಆದರೆ ಅವರ ಗ್ರಹಚಾರ ಸರಿ ಇರಲಿಲ್ಲ. ಬೃಹತ್ ಕಂಟಕ ಅವರಿಗಾಗಿ ಕಾದಿತ್ತು. ಕ್ರೈಸ್ತರನ್ನು ಸರ್ವನಾಶಗೊಳಿಸಲು ರಾಕ್ಷಸನೊಬ್ಬ ಹೊಂಚು ಹಾಕುತ್ತಿದ್ದ. ಕೊನೆಗೆ ಅದನ್ನು ಸಾಧಿಸಿಯೂ ಬಿಟ್ಟ. ಅವನೇ ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ಡೊನಾಲ್ಡ್ ಪಿರೇರಾ. ವಿಶೇಷ ಕಾರ್ಯಕ್ರಮ ಸೆಂಟರ್ ಪಾಯಿಂಟ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಕರಾವಳಿಯ ಕೊಂಕಣಿ ಕ್ರೈಸ್ತರು ಹೇಗೆ ಉದಯಿಸಿದರು ಮತ್ತು ಅವರು ಯಾಕೆ ಕೆನರಾಗೆ ಬಂದರೆಂಬುದನ್ನು ತಿಳಿದುಕೊಂಡಿರಲ್ವಾ? ಅದಕ್ಕೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಆಸ್ಥೆಯಿಂದ ವೀಕ್ಷಿಸಿದ ಮತ್ತು ಪ್ರತಿಕ್ರಿಯಿಸಿದ ಎಲ್ಲರಿಗೂ ಮನದಾಳದ ಕೃತಜ್ಞತೆಗಳು. ಫ್ರೆಂಡ್ಸ್, ವಲಸೆ ಬಂದ ಆ ಕ್ರೈಸ್ತರ ಜೀವನ ಹೇಗಿತ್ತು ಎಂಬುದನ್ನು ಇಂದು ನಾವು ತಿಳಿದುಕೊಳ್ಳೋಣ. ಇಂದು ಭಾರತವಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ಕಡೆ ಕೊಂಕಣಿ ಕ್ರೈಸ್ತರು ಹೆಮ್ಮೆಯಿಂದ ಜೀವಿಸುತ್ತಿದ್ದಾರೆ. 8 ಆಸ್ಕರ್ ಅವಾರ್ಡ್ ವಿಜೇತ ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರದ ನಾಯಕಿ ಫ್ರೀಡಾ ಪಿಂಟೋ, ಬಾಲಿವುಡ್ ನಟಿ ಜೆನಿಲಿಯಾ ಡಿಸೋಜಾ, ವಿಶ್ವವೇ ಮೆಚ್ಚಿದ ಧೀರ ನಾಯಕ ಜಾರ್ಜ್ ಫೆರ್ನಾಂಡಿಸ್, ರಾಜಕಾರಣಿಗಳಾದ ಆಸ್ಕರ್ ಫೆರ್ನಾಂಡಿಸ್, ಮಾರ್ಗರೆಟ್ ಆಳ್ವಾ ಸೇರಿದಂತೆ ಹಲವು ಪ್ರಖ್ಯಾತರು ಇದೇ ಸಮುದಾಯದವರು. ಕೊಂಕಣಿ ಕ್ರೈಸ್ತರೆಂದರೆ ಪ್ರಪಂಚದಾದ್ಯಂತ ವಿಶೇಷ ಗೌರವವಿದೆ. ಭಾರತದಾದ್ಯಂತ ಮತ್ತು ವಿದೇಶಗಳಲ್ಲೂ ಕೊಂಕಣಿ ಮೂಲದ ಹಲವು ಬಿಷಪ್ಗಳಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಅಥವಾ ತೆರೆಮರೆಯಲ್ಲಿ ಕೊಂಕಣಿ ಕ್ರೈಸ್ತರು ದುಡಿಯುತ್ತಿದ್ದಾರೆ. ಕೆಳದಿ ಅರಸರಿಗೆ ಕೃತಜ್ಞತೆಗಳು. ಚರಿತ್ರೆಗೆ ಬರುವುದಾದರೆ 16, 17 ಮತ್ತು 18ನೇ ಶತಮಾನದಲ್ಲಿ ಸುಮಾರು 200 ವರ್ಷಗಳ ಕಾಲ ಗೋವಾದಿಂದ ಬಂದಿದ್ದ ಕೊಂಕಣಿ ಕ್ರೈಸ್ತರು ಇಲ್ಲಿ ಸಮೃದ್ಧಿಯ ಜೀವನ ನಡೆಸಿದರು. ವೀಕ್ಷಕರೇ, ಒಂದು ಮುಖ್ಯ ಸಂಗತಿ ಹೇಳುತ್ತೇನೆ. ನಾವು ಕ್ರೈಸ್ತರು ಒಂದು ಹಿಂದೂ ರಾಜಮನೆತನಕ್ಕೆ ಯಾವತ್ತೂ ಚಿರಋಣಿಯಾಗಿರಬೇಕು. ಅವರೇ ಕೆಳದಿಯ ನಾಯಕರು. ಈ ಸಾಮ್ರಾಜ್ಯ ಬೆಂಬಲವಿಲ್ಲದೆ ಹೋಗಿದ್ದರೆ ಕ್ರೈಸ್ತರು ಇಲ್ಲಿಗೆ ಬರುತ್ತಿರಲೇ ಇಲ್ಲ. ಆದುದರಿಂದ ಕ್ರೈಸ್ತ ಸಮಾಜದ ಪರವಾಗಿ ಕೆಳದಿ ನಾಯಕರಿಗೆ ನಾನು ಕೃತಜ್ಞತೆಯಿಂದ ಶಿರಬಾಗಿ ನಮಿಸುತ್ತೇನೆ. ಕೆಳದಿ ನಾಯಕರ ಕೊಡುಗೆಯನ್ನು ಕೊಂಕಣಿ ಕ್ರೈಸ್ತರು ಯಾವತ್ತೂ ಮರೆಯುವಂತಿಲ್ಲ. ಈಗಾಗಲೇ ಹೇಳಿರುವಂತೆ ಕೆಳದಿ ಸಾಮ್ರಾಜ್ಯವು ಕ್ರೈಸ್ತರನ್ನು ಮನಸಾರೆ ಪ್ರೋತ್ಸಾಹಿಸಿತು. ಗೋವಾ ತೊರೆದ ಕ್ರೈಸ್ತರು ಕೆಳದಿಗೆ ಯಾಕೆ ಬಂದರೆಂಬುದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ವಿವರಿಸಿದ್ದೇನೆ. ಪೂರಕವಾಗಿ ಹೇಳುವುದಾದರೆ ಆ ಕಾಲದಲ್ಲಿ ಎಲ್ಲೆಡೆ ಮುಸ್ಲಿಂ ರಾಜ್ಯಗಳೇ ಹೆಚ್ಚಾಗಿದ್ದವು. ಗೋವಾದಿಂದ ಉತ್ತರ ಮತ್ತು ಪೂರ್ವದಲ್ಲಿ ಡೆಕ್ಕನ್ ಸುಲ್ತಾನರು, ನಿಜಾಮರ ಸಾಮ್ರಾಜ್ಯಗಳಿದ್ದವು. ಮುಸ್ಲಿಮರ ಆಡಳಿತದಲ್ಲಿ ಪರಧರ್ಮಗಳಿಗೆ ಯಾವ ಮರ್ಯಾದೆ ಸಿಗುತ್ತಿತ್ತು ಎಂಬುದನ್ನು ತಿಳಿದಿದ್ದ ಜನರಿಗೆ ಸುರಕ್ಷಿತ ಮತ್ತು ಸುಭಿಕ್ಷ ರಾಜ್ಯ ಕಂಡಿದ್ದು ದಕ್ಷಿಣದಲ್ಲಿ ಮಾತ್ರ. ಅದುವೇ ಕೆಳದಿ ಸಂಸ್ಥಾನ. ಕೆಲವು ಜನರು ಮಹಾರಾಷ್ಟ್ರ ಮತ್ತು ಗುಜರಾತ್ ಕರಾವಳಿಗೆ ಹೋಗಿದ್ದರು. ಅವರ ಸಂಖ್ಯೆ ಕಡಿಮೆ. ಕೆಳದಿ ಸಾಮ್ರಾಜ್ಯದ ಪ್ರಗತಿಯಲ್ಲಿ ಕ್ರೈಸ್ತರ ಪಾತ್ರ. ಹೀಗೆ ದೀರ್ಘಕಾಲದಲ್ಲಿ ವಲಸೆ ನಡೆಯುತ್ತಾ ಬಂದು 2 ಶತಮಾನಗಳ ಕಾಲ ಕೊಂಕಣಿ ಕ್ರೈಸ್ತರು ಕೆಳದಿ ರಾಜ್ಯದಲ್ಲಿ ನೆಲೆಸಿದರು. ಹಾಗಂತ ಕೇವಲ ಕೆಳದಿ ಅರಸರ ಕ್ರೈಸ್ತರೆಡೆಗಿನ ಉದಾತ್ತ ಮನೋಭಾವವಷ್ಟೇ ಮುಖ್ಯವಾಗಿತ್ತು ಎನ್ನಲಾಗದು. ಕೆಳದಿ ಅರಸರು ವಿಶಾಲ ಮನೋಭಾವದವರಾಗಿದ್ದರು ಮಾತ್ರವಲ್ಲ, ಪರಿಸ್ಥಿತಿಯ ಲಾಭ ಪಡೆಯುವಲ್ಲಿಯೂ ನಿಷ್ಣಾತರಾದರು. ಆಗ ನಾಡಿನ ಜನಸಂಖ್ಯೆ ವಿರಳವಾಗಿತ್ತು. ಅವರ ಸುಪರ್ದಿಯಲ್ಲಿದ್ದ ಪ್ರದೇಶ ಪ್ರಾಕೃತಿಕ ಸಂಪನ್ಮೂಲಗಳಿಂದ ಫಲವತ್ತಾಗಿತ್ತು.
ಮಲಬಾರ್, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಪ್ರಾಂತ್ಯಗಳು ಅತಿಯಾದ ಅರಣ್ಯ, ಪರ್ವತ, ನದಿ, ತೊರೆಗಳಿಂದ ಕೂಡಿದ್ದವು. ಕೃಷಿ ಚಟುವಟಿಕೆಗಳಿಗೆ ಇದು ತುಂಬಾ ಪ್ರೋತ್ಸಾಹಕರವಾಗಿತ್ತು. ಆದರೆ ಜನರ ಕೊರತೆ ಇತ್ತು. ಈ ಕೊರತೆಯನ್ನು ಕೊಂಕಣಿ ಕ್ರೈಸ್ತರು ನೀಗಿಸಿದರು. ವಲಸೆ ಬಂದ ಕ್ರೈಸ್ತರು ಕೇವಲ ಶ್ರದ್ಧೆಯಿಂದ ದುಡಿಯುವ ಆಳುಗಳಷ್ಟೇ ಆಗಿರಲಿಲ್ಲ. ಅವರಲ್ಲಿದ್ದ ಬುದ್ಧಿವಂತಿಕೆ, ಚಾಕಚಕ್ಯತೆ, ಕೌಶಲ್ಯ ಮತ್ತು ಮುಖ್ಯವಾಗಿ ಪ್ರಾಮಾಣಿಕತೆ ಹಾಗೂ ಸಾಧು ಸ್ವಭಾವ ಕೆಳದಿ ಅರಸರ ಮೆಚ್ಚುಗೆಗೆ ಪಾತ್ರವಾಗಿದ್ದಷ್ಟೇ ಅಲ್ಲ, ಅವರ ಮೇಲೆ ತೀವ್ರವಾದ ಪ್ರಭಾವವನ್ನು ಬೀರಿತು. ಅವರು ಹೆಚ್ಚೆಚ್ಚು ಜಾಗಗಳನ್ನು ಕ್ರೈಸ್ತರಿಗೆ ಕೃಷಿ ಮಾಡಲು ನೀಡಿದರು, ಬೇಕಾದ್ದೆಲ್ಲವನ್ನು ಒದಗಿಸಿದರು. ಸುದೀರ್ಘ ಕಾಲದಲ್ಲಿ ಇದರಿಂದಾಗಿ ಕೆಳದಿ ಸಂಸ್ಥಾನಕ್ಕೆ ಲಾಭವೇ ಆಯಿತು. ಕ್ರೈಸ್ತರು ಕೃಷಿಯಲ್ಲಿ ತುಂಬಾ ಮುಂದುವರಿದಿದ್ದರು. ಅವರ ಕೃಷಿ ವಿಧಾನ ಪ್ರಗತಿಪರವಾಗಿತ್ತು. ಅದರ ಪರಿಣಾಮ ಇಲ್ಲಿ ಉತ್ಕೃಷ್ಟ ಮತ್ತು ಹೇರಳ ಕೃಷಿ ಉತ್ಪನ್ನ ಮೂಡಿಬಂತು. ಅಕ್ಕಿಯ ಜೊತೆಗೆ ದವಸ ಧಾನ್ಯಗಳು, ತೆಂಗಿನಕಾಯಿ, ಅಡಿಕೆ, ಬಾಳೆ, ವೀಳ್ಯದೆಲೆಯ ಬೆಳೆಗಳು ನಳನಳಿಸಿದವು. ಇದರಿಂದಾಗಿ ಬಿದನೂರಿನ ಸಂಪತ್ತು ವೃದ್ಧಿಯಾಯಿತು. ತೆರಿಗೆ ಮತ್ತು ವ್ಯಾಪಾರದಿಂದ ಕೆಳದಿ ಸಾಮ್ರಾಜ್ಯದ ತಿಜೋರಿ ತುಂಬಿತು. ಹೀಗೆ ಪರಸ್ಪರ ಪ್ರೋತ್ಸಾಹ, ಬೆಂಬಲದಿಂದಾಗಿ ಕ್ರೈಸ್ತರು ಪ್ರವರ್ಧಮಾನಕ್ಕೆ ಬಂದರು. ಕೆಳದಿ ನಾಯಕರು ಶ್ರೀಮಂತರಾದರು. ಮುಖ್ಯ ವಿಚಾರ ಒಂದಿದೆ. ಅದೇನೆಂದರೆ, ಸ್ವತಃ ಪೋರ್ಚುಗೀಸರಿಂದಲೇ ಕ್ರೈಸ್ತ ಧರ್ಮಕ್ಕೆ ಸೇರ್ಪಡೆಗೊಂಡಿದ್ದರೂ ಅಲ್ಲಿ ಕ್ರೈಸ್ತರಿಗೆ ನೆಮ್ಮದಿ ಇರಲಿಲ್ಲ. ತಾರತಮ್ಯ, ಚಿತ್ರಹಿಂಸೆ, ಅನ್ಯಾಯದಿಂದ ಅಲ್ಲಿ ಕ್ರೈಸ್ತರು ಕಂಗೆಟ್ಟಿದ್ದರು. ಆದರೆ ಕೆಳದಿ ಸಂಸ್ಥಾನದಲ್ಲಿ ಕ್ರೈಸ್ತರಿಗೆ ಸಂಪೂರ್ಣ ನೆಮ್ಮದಿ ಮತ್ತು ಸುರಕ್ಷೆ ದೊರಕಿತು. ಯಾವುದೇ ಹೆದರಿಕೆ, ರಗಳೆ, ಉಪಟಳಗಳು ಎದುರಾಗಲಿಲ್ಲ. ಸ್ವಾತಂತ್ರ್ಯದ ಜೊತೆಗೆ ಸ್ವಾಭಿಮಾನ, ಗೌರವದಿಂದ ಕೊಂಕಣಿ ಕ್ರೈಸ್ತರು ಇಲ್ಲಿ ತಲೆ ಎತ್ತಿ ಬದುಕುವ ಸ್ವರ್ಗ ಸದೃಶ ಜೀವನ ಕಂಡುಕೊಂಡರು. ಭಾರತದ ಎರಡನೇ ಅತ್ಯುತ್ಕೃಷ್ಟ ಕೃಷಿ ಭೂಮಿ. ವೀಕ್ಷಕರೇ, ಒಂದು ಅದ್ಭುತ ಸಂಗತಿ ಇದೆ. ನೀವು ಕರಾವಳಿ ಜಿಲ್ಲೆಗಳಿಗೆ ಭೇಟಿ ನೀಡಿದರೆ ಇಲ್ಲಿ ವಿಶಾಲವಾದ ಗದ್ದೆಗಳನ್ನು ಕಾಣುತ್ತೀರಿ. ಬಯಲು ಸೀಮೆಯಲ್ಲಿಯೂ ಗದ್ದೆ, ಹೊಲಗಳಿವೆ. ಅಲ್ಲಿಗೂ ಇಲ್ಲಿಗೂ ಪ್ರಮುಖ ವ್ಯತ್ಯಾಸವೆಂದರೆ ನೀರಾವರಿ. ನಮ್ಮಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಸಮುದ್ರ ಸೇರಲು ಧಾವಿಸುವ ವಿಶಾಲ ನದಿಗಳಿವೆ. ಇಲ್ಲಿ ಮಳೆಯೂ ಹೆಚ್ಚು, ಪರಿಸರವು ಹಚ್ಚ ಹಸಿರು. ಹಿಂದಿನ ಕಾಲದಲ್ಲಿ ಗುಡ್ಡ ಬೆಟ್ಟಗಳನ್ನು ಕಡಿದು ಗದ್ದೆಗಳನ್ನು ನಿರ್ಮಿಸಿದ್ದರು. ಅದರಲ್ಲಿ ಕ್ರೈಸ್ತರ ಕೊಡುಗೆ ಅಪಾರ. ಇಲ್ಲಿನ ನೀರಾವರಿ ವ್ಯವಸ್ಥೆ ಅತಿ ಹೆಚ್ಚು ನೀರು ಬೇಕಾಗುವ ಭತ್ತದ ಕೃಷಿಗೆ ಪೂರಕವಾಗಿತ್ತು. ಮತ್ತೊಂದು ವೈಶಿಷ್ಟ್ಯವೆಂದರೆ ಇಲ್ಲಿನ ಫಲವತ್ತಾದ ಭೂಮಿ. ಎಸ್ ಫ್ರೆಂಡ್ಸ್, ತುಳುನಾಡಿನ ಕೃಷಿ ಭೂಮಿ ಎಷ್ಟೊಂದು ಫಲವತ್ತಾಗಿತ್ತೆಂದರೆ ಭಾರತದಲ್ಲಿಯೇ ದ್ವಿತೀಯ ಶ್ರೇಷ್ಠ ತಳಿಯ ಭತ್ತದ ಸಾಗುವಳಿ ಇಲ್ಲಿ ನಡೆಯುತ್ತಿತ್ತು. ಮೊದಲ ಸ್ಥಾನ ಗಂಗಾ ತೀರಕ್ಕೆ ಸಲ್ಲುತ್ತದೆ. ಪಶ್ಚಿಮ ಘಟ್ಟ ಮತ್ತು ಇತರೆಡೆಗಳಿಂದ ಫಲವತ್ತಾದ ಮೆಕ್ಕಲು ಮಣ್ಣು ಮತ್ತು ಪೋಷಕಾಂಶಗಳನ್ನು ನದಿಗಳು ತಂದು ಸುರಿಸುವುದರ ಜೊತೆಗೆ ಇಲ್ಲಿನ ಗದ್ದೆಗಳು ಶ್ರೇಷ್ಠ ಗುಣಮಟ್ಟದ್ದಾಗಿದ್ದವು. ಹಾಗಾಗಿ ಇಲ್ಲಿ ಬೆಳೆಯುವ ಯಾವುದೇ ಕೃಷಿಯು ಅತ್ಯುತ್ತಮ ಕ್ವಾಲಿಟಿ ಪಡೆಯುತ್ತಿತ್ತು. ಜೊತೆಗೆ ಕೃಷಿಕರ ಪ್ರಯೋಗ ಮತ್ತು ಚಾಣಾಕ್ಷ ದುಡಿಮೆಯೂ ಅದಕ್ಕೆ ಕಾರಣವಾಗಿತ್ತು. ಇತರ ಚಟುವಟಿಕೆ ವೃತ್ತಿಗಳಲ್ಲಿ ಕ್ರೈಸ್ತರು ಹಾಗಂತ ಕ್ರೈಸ್ತರು ಕೇವಲ ಕೃಷಿಯಲ್ಲಿ ಮಾತ್ರ ತೊಡಗಿಸಿಕೊಂಡದ್ದಲ್ಲ. ಹೌದು, ಬಹುಸಂಖ್ಯೆಯಲ್ಲಿ ಬಹುಶಃ 75% ಜನರು ಕೃಷಿ ಸಂಬಂಧಿ ಕೆಲಸ ಮಾಡುತ್ತಿದ್ದರು. ಉಳಿದ ಕೆಲವರು ಇತರ ವೃತ್ತಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಕಮ್ಮಾರರು, ಬಡಗಿಗಳು, ವ್ಯಾಪಾರಿಗಳು, ತಾಮ್ರದ ಪಾತ್ರೆಗಳನ್ನು ಮಾಡುವವರು, ಕಟ್ಟಡ ನಿರ್ಮಾಣ, ಚಿನ್ನದ ಆಭರಣ ಮಾಡುವವರು, ಶಿಲ್ಪಕಲೆ ಮುಂತಾದ ಕರಕುಶಲ ವೃತ್ತಿಗಳಲ್ಲಿ ಸಾಕಷ್ಟು ಕ್ರೈಸ್ತರು ತೊಡಗಿಸಿಕೊಂಡಿದ್ದರು. ಮಾತ್ರವಲ್ಲ, ಸರ್ಕಾರದ ಸೇವೆಯಲ್ಲೂ ಬಹಳ ಕ್ರೈಸ್ತರು ದುಡಿಯುತ್ತಿದ್ದರು. ಕ್ರೈಸ್ತರಲ್ಲಿ ವಿದ್ಯಾವಂತರು ಮುಂಚೂಣಿಯಲ್ಲಿದ್ದರು. ಹಾಗಾಗಿ ಅಧಿಕಾರಿ, ನೌಕರರು ಮತ್ತು ಸೈನಿಕರಾಗಿ ಅವರು ಕೆಳದಿ ಸಂಸ್ಥಾನದ ಅಮೂಲ್ಯ ಭಾಗವಾಗಿ ಸೇವೆ ಸಲ್ಲಿಸುತ್ತಿದ್ದರು. ಮಲೆನಾಡು ಮತ್ತು ಕರಾವಳಿಯಲ್ಲಿ ಧಾರಾಳ ಅರಣ್ಯ ಸಂಪತ್ತು ಇದ್ದುದರಿಂದ ರಾಜಧಾನಿಯ ಅರಮನೆ ಮತ್ತಿತರ ಮನೆ ಕಟ್ಟಡಗಳಿಗೆ, ಸೈನ್ಯಕ್ಕೆ ಮಾತ್ರವಲ್ಲ ಜನರ ಮನೆಗಳಿಗೂ ಅಪಾರ ಪ್ರಮಾಣದ ಪೀಠೋಪಕರಣಗಳು, ಸಂಗ್ರಹ ಪರಿಕರಗಳು ಮತ್ತು ಅಡುಗೆ, ಕೃಷಿ ಸಲಕರಣೆಗಳು ಸೇರಿದಂತೆ ಅಲಂಕಾರಿಕ ವಸ್ತುಗಳು ಇತ್ಯಾದಿ ಬೇಕಾಗಿದ್ದವು. ಇವುಗಳನ್ನು ತಯಾರಿಸಲು ಕಾರ್ಮಿಕರ, ಶಿಲ್ಪಿಗಳ ಅವಶ್ಯಕತೆ ಇತ್ತು. ಕೊಂಕಣಿ ಕ್ರೈಸ್ತರು ಇಂತಹ ಕೆಲಸಗಳಲ್ಲಿ ನೈಪುಣ್ಯತೆಯನ್ನು ಸಂಪಾದಿಸಿದ್ದರು. ಕಾರ್ಪೆಂಟರ್ ಸೇರಿದಂತೆ ಎಲ್ಲ ಕುಶಲಕರ್ಮಿಗಳಿಗೆ ಕೈ ತುಂಬ ಕೆಲಸ, ಜೋಳಿಗೆ ತುಂಬ ಆದಾಯ ಇದರಿಂದ ಹುಟ್ಟಿಕೊಂಡಿತು. ಇನ್ನೊಂದು ಪ್ರಮುಖ ಸಂಗತಿ ಏನೆಂದರೆ, ಎಲ್ಲ ಕ್ರೈಸ್ತರು ದುಡಿಯುವ ವರ್ಗಕ್ಕೆ ಸೇರಿದವರಂತೇನಲ್ಲ. ಮೇಲ್ಜಾತಿಯ ಜನರು ಶಿಕ್ಷಣ ಪಡೆದು ವಿದ್ಯಾವಂತರಾಗಿದ್ದರು. ಹಾಗಾಗಿ ಸಮಾಜದ ಮೇಲ್ಸ್ತರದ ಅಧಿಕಾರದ ಹುದ್ದೆಗಳನ್ನು ಅಲಂಕರಿಸಿದವರು ಅಥವಾ ಜಮೀನ್ದಾರರಾಗಿದ್ದವರು ಇದ್ದರು. ಇವರು ಪೋರ್ಚುಗೀಸ್ ಪಾದ್ರಿ ಮತ್ತು ಅಧಿಕಾರಿಗಳ ಆಪ್ತರಾಗಿದ್ದರು. ಪ್ರಭಾವಿಗಳಾಗಿದ್ದ ಇವರು ರಾಜಕೀಯ ಮತ್ತು ಇತರ ಮಹತ್ವದ ಸಂಗತಿಗಳನ್ನು ಬಲ್ಲವರಾಗಿದ್ದರು. ಕ್ರೈಸ್ತರಲ್ಲೂ ಮೆರೆದಾಡಿದೆ ಜಾತಿ ಪದ್ಧತಿ. ಫ್ರೆಂಡ್ಸ್, ಸಾಮಾನ್ಯವಾಗಿ ಕ್ರೈಸ್ತರಲ್ಲೂ ಕ್ರೈಸ್ತೇತರಲ್ಲೂ ಒಂದು ನಂಬಿಕೆ ಇದೆ. ಕ್ರೈಸ್ತರೆಂದರೆ ಎಲ್ಲರೂ ಸಮಾನರು, ಅವರಲ್ಲಿ ಜಾತಿ ವರ್ಗಗಳಿಲ್ಲ, ಎಲ್ಲರೂ ಒಂದು ಎಂಬುದಾಗಿ ಭಾವಿಸುತ್ತಾರೆ. ಆದರೆ ಸತ್ಯ ಹಾಗಿಲ್ಲ. ಹೌದು, ಕ್ರೈಸ್ತರಲ್ಲೂ ಜಾತಿ ಪದ್ಧತಿ ಇದೆ.
ಇಲ್ಲೂ ಎಲ್ಲ ಕಂದಾಚಾರಗಳು, ಅಸ್ಪೃಶ್ಯತೆ ಇತ್ಯಾದಿ ಇದೆ. ನಿಮಗೆ ಮೊದಲೇ ಹೇಳಿದ್ದೇನಲ್ವಾ, ಕೊಂಕಣಿ ಕ್ರೈಸ್ತರೆಂಬ ಪ್ರಭೇದದ ಜನರು ಇದೇ ಭಾರತದವರೇ ಎಂದು. ಪರಂಗಿಗಳಿಂದ ಹಿಂದೂ ಧರ್ಮದ ಜನರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದರು. ಆದರೆ ಅವರ ಮೂಲ ಇಲ್ಲಿಯದೇ ಆಗಿದ್ದರಿಂದ ಅವರ ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಸಂಬಂಧ ಮತ್ತು ಬೇರುಗಳನ್ನು ಬದಲಾಯಿಸಲು ಪೋರ್ಚುಗೀಸರಿಗೆ ಸಾಧ್ಯವಾಗಲಿಲ್ಲ. ಜನರಿಗೂ ಅದು ಅಸಾಧ್ಯವಾಯಿತು. ಕೊನೆಗೆ ಫರಂಗಿಗಳ ಹಿಂಸೆ, ಅನ್ಯಾಯದಿಂದ ಮುಕ್ತಿ ಪಡೆಯಲು ದಕ್ಷಿಣಕ್ಕೆ ವಲಸೆ ಬಂದ ನೂತನ ಕ್ರೈಸ್ತರು ತಮ್ಮ ಹಿಂದಿನ ಜಾತಿ ಮತ್ತಿತರ ಪದ್ಧತಿ, ಸಂಪ್ರದಾಯ, ಆಚರಣೆಗಳನ್ನು ಅನೂಚಾನವಾಗಿ ಮುಂದುವರಿಸಿದರು. ಈಗ ನೋಡಿ, ಹಿಂದೂಗಳೆಂದರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂಬ ವಿಂಗಡಣೆ ಇದೆ ಅಲ್ವೇ? ಈ ಎಲ್ಲ ಜಾತಿಗಳ ಜನರು ಕ್ರೈಸ್ತರಾಗಿದ್ದರು. ಅಂದ ಮೇಲೆ ಅವರವರ ಜಾತಿ, ಜನಾಂಗಕ್ಕೆ ಸಂಬಂಧಿಸಿದ ಸಂಗತಿಗಳನ್ನು ಅವರು ಬಿಡುವುದುಂಟೆ? ಕೇವಲ ಧರ್ಮ ಮತ್ತು ಹೆಸರುಗಳು ಬದಲಾಗಿರಬಹುದಷ್ಟೇ. ಸಾಮಾಜಿಕ ಪದ್ಧತಿ ಮತ್ತು ಕೌಟುಂಬಿಕ ಪರಿಸ್ಥಿತಿ ಹಾಗೆಯೇ ಮುಂದುವರಿಯಿತು. ಕ್ರೈಸ್ತರಲ್ಲಿ ಹಿಂದೂ ಸರ್ನೇಮ್ಗಳನ್ನು ನೀವು ಬಲ್ಲಿರಿ. ಉದಾಹರಣೆಗೆ ಆಸ್ಟಿನ್ ಡಿಸೋಜಾ ಪ್ರಭು, ಲೋಬೋ ಪ್ರಭು, ಫೆರ್ನಾಂಡಿಸ್ ಕಾಮತ್, ಅಲ್ಬುಕರ್ಕ್ ಪೈ. ಈ ಹೆಸರುಗಳಲ್ಲಿ ಪೋರ್ಚುಗೀಸ್ ಹಾಗೂ ಸಾರಸ್ವತ ಸರ್ನೇಮ್ ಇದೆ. ಇದು ಹೇಗೆಂದರೆ, ಬ್ರಾಹ್ಮಣ ಕೊಂಕಣ ಜಾತಿಗೆ ಸೇರಿದ ಹಿಂದೂಗಳು ಕ್ರೈಸ್ತರಾದ ಮೇಲೆಯೂ ತಮ್ಮ ಕುಟುಂಬದ ಹೆಸರುಗಳನ್ನು ಹಾಗೆಯೇ ಉಳಿಸಿಕೊಂಡರು. ಅಂತಹ ವಂಶಸ್ಥರು ಇಂದಿಗೂ ಕಾಣಸಿಗುತ್ತಾರೆ. ತುಳುನಾಡಿನಲ್ಲಿ ಕ್ರೈಸ್ತರನ್ನು ಪೊರ್ಬುಗಳೆನ್ನುತ್ತಾರೆ. ಸಾಮಾನ್ಯವಾಗಿ ಪುರುಷರನ್ನು ಪೊರ್ಬು ಮತ್ತು ಹೆಂಗಸರನ್ನು ಬಾಯಮ್ಮ, ಉದಾಹರಣೆಗೆ ಮೇರಿ ಬಾಯಮ್ಮ ಎಂದು ಕರೆಯುತ್ತಾರೆ. ಕುಂದಾಪುರದ ಕಡೆಗೆ ಹೋಗಿ ನೀವು ಕ್ರಿಶ್ಚಿಯನ್ನರ ಮನೆ ತೋರಿಸಿ ಎಂದರೆ ಯಾರಿಗೂ ಅರ್ಥವಾಗುವುದಿಲ್ಲ. ಅವರೆಲ್ಲ ನಾಯಕರ ಮನೆ ಎಂದೇ ಹೇಳುವುದು. ಇದಕ್ಕೆಲ್ಲ ಚಾರಿತ್ರಿಕ, ಪಾರಂಪರಿಕ ಹಿನ್ನೆಲೆ ಇದೆ. ಮೊನ್ನೆವರೆಗೂ ಕಥೋಲಿಕ್ ಕ್ರೈಸ್ತರಲ್ಲಿ ಜಾತಿ ಪದ್ಧತಿ, ತಾರತಮ್ಯ, ಅಸ್ಪೃಶ್ಯತೆ ಚಾಲ್ತಿಯಲ್ಲಿತ್ತು. ಅಷ್ಟೇ ಅಲ್ಲ, ಸೆಮಿನರಿಯಲ್ಲಿ 10 ವರ್ಷಗಳಷ್ಟು ತರಬೇತಿ ಪಡೆದ ಪಾದ್ರಿಗಳಲ್ಲೂ ಈ ಪದ್ಧತಿ ಜೀವಂತವಿತ್ತು. ಬ್ರಾಹ್ಮಣ ಮೂಲದ ಪಾದ್ರಿಗಳೇ ಇಲ್ಲಿ ಡಾಮಿನೇಟ್ ಮಾಡುತ್ತಿದ್ದರು. ಕೆಳಜಾತಿಗಳ ಪಾದ್ರಿಗಳನ್ನು ನಿರ್ಲಕ್ಷಿಸುತ್ತಿದ್ದರು ಅಥವಾ ಶೋಷಣೆಗೂ ಒಳಪಡಿಸಲಾಗುತ್ತಿತ್ತು. ಆದರೆ ಅದೆಲ್ಲ ಈ ಅತ್ಯಾಧುನಿಕ, ಅಂದರೆ ಡಿಜಿಟಲ್ ಆನ್ಲೈನ್ ಯುಗದಲ್ಲಿ ಅಷ್ಟಾಗಿ ಕಂಡುಬರುವುದಿಲ್ಲ. ಈಗ ಎಷ್ಟೆಂದರೂ ಎಲ್ಲಿ ನೋಡಿದರೂ ಕೇವಲ ಹಣ, ಪ್ರಭಾವ ಮತ್ತು ಶಕ್ತಿಗಷ್ಟೇ ಪ್ರಾಮುಖ್ಯತೆ ಅಲ್ಲವೇ? ವೈಭವದಿಂದ ಕಂಗೊಳಿಸುತ್ತಿದ್ದ ಆ 27 ಚರ್ಚುಗಳು. ವೀಕ್ಷಕರೇ, ಇದು ಎಲ್ಲಕ್ಕಿಂತ ಮುಖ್ಯ ಸಂಗತಿ. ಕೆಳದಿ ನಾಡಿನಲ್ಲಿ ಕ್ರೈಸ್ತ ಧರ್ಮ ದೊಡ್ಡ ಮಟ್ಟದಲ್ಲಿ ಹರಡಿತ್ತು. ಕಾಲಾಂತರದಲ್ಲಿ ಅಲ್ಲಲ್ಲಿ ಚರ್ಚುಗಳ ಸ್ಥಾಪನೆಯಾಯಿತು. ಕೆಳದಿ ಸಂಸ್ಥಾನದ ಪತನ ಆಗುವ ಕಾಲದಲ್ಲಿ, ಅಂದರೆ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಅವರ ರಾಜ್ಯದಲ್ಲಿ 27 ಚರ್ಚುಗಳು ವಿರಾಜಮಾನವಾಗಿದ್ದವು. ಆ ಎಲ್ಲ 27 ಚರ್ಚುಗಳನ್ನು ನೆಲಸಮ ಮಾಡಲು ಟಿಪ್ಪು ಆದೇಶಿಸಿದ್ದು ನಂತರದ ಅಧ್ಯಾಯ. ಆ ಕರಾಳ ಪೈಶಾಚಿಕ ಅಧ್ಯಾಯವನ್ನು ಮುಂದಿನ ವಿಡಿಯೋಗಳಲ್ಲಿ ವಿವರಿಸುತ್ತೇನೆ. ಇನ್ನೊಂದು ಟ್ವಿಸ್ಟ್ ಇದೆ. ಚರ್ಚ್ ಎಂದರೆ 2000 ವರ್ಷಗಳ ಇತಿಹಾಸವಿರುವ ಜಾಗತಿಕ ಮಹಾ ಸಂಘಟನೆ. ಯೇಸು ಕ್ರಿಸ್ತರೇನು ಪ್ರೀತಿ, ಪ್ರೇಮ, ಕ್ಷಮೆಯನ್ನು ಬೋಧಿಸಿದರು. ಆದರೆ ಕ್ರಿಸ್ತನ ಹೆಸರಿನಲ್ಲಿ ಸ್ಥಾಪನೆಯಾದ ಚರ್ಚ್ ಅದನ್ನು ಮುಖ್ಯ ತತ್ವವಾಗಿ ಗಳಿಸಿಕೊಂಡಿದ್ದರೂ 2 ಸಹಸ್ರಮಾನಗಳಲ್ಲಿ ಅದು ನಡೆಸಿದ ಅನಾಚಾರ, ಕ್ರೌರ್ಯಕ್ಕೇನೂ ಕಡಿಮೆ ಇಲ್ಲ. ಅವುಗಳಲ್ಲಿ ಒಂದು ಯುರೋಪಿನಲ್ಲಿ ಹುಟ್ಟಿಕೊಂಡ ಪಾದ್ರವಾದೋ ಮತ್ತು ಪ್ರೊಪಗಾಂಡ ಫಿದೆ ಎಂಬ ವಿಕೃತ ವಿಂಗಡಣೆ. ಪೋರ್ಚುಗಲ್ ಪ್ರಪಂಚದಾದ್ಯಂತ ವಸಾಹತುಗಳನ್ನು ಸ್ಥಾಪಿಸಿ ವ್ಯಾಪಾರದ ಜೊತೆಗೆ ಕ್ರೈಸ್ತ ಧರ್ಮವನ್ನು ಹರಡಿಸಿತು. ಹಾಗೆ ಕ್ರೈಸ್ತ ಧರ್ಮ ಹರಡಿಸುವಾಗ ತನ್ನ ಸ್ವಾಧೀನದಲ್ಲಿದ್ದ ಪ್ರದೇಶಗಳಲ್ಲಿ ಚರ್ಚ್ ಮತ್ತು ಬಿಷಪ್, ಪಾದ್ರಿಗಳ ಮೇಲೆ ಹತೋಟಿ ಸ್ಥಾಪಿಸಿತು. ಹಾಗೆ ಪಾದ್ರವಾದೋ ಹುಟ್ಟಿತು. ರೋಮ್ನ ಪೋಪ್ ಆಡಳಿತ ಅದಕ್ಕೆ ಕೌಂಟರ್ ಕೊಡಲು ಪ್ರೊಪಗಾಂಡ ಫಿಡೆ ಸ್ಥಾಪಿಸಿತು. ಈ ಸಂಘರ್ಷ ಶತಮಾನಗಳ ಕಾಲ ಚಾಲ್ತಿಯಲ್ಲಿತ್ತು. ಭಾರತದಲ್ಲೂ ಕೆನರಾದಲ್ಲೂ ಅದು ಅಸ್ತಿತ್ವದಲ್ಲಿ ಇತ್ತು. ಅದರ ಪರಿಣಾಮ ಇಲ್ಲಿನ ಚರ್ಚ್ಗಳು ಪರಸ್ಪರ ಶತ್ರುಗಳಂತೆ ವರ್ತಿಸಿದ್ದವು. ನಿಜಕ್ಕೂ ಮಂಗಳೂರಿನಲ್ಲಿ 1520ರ ದಶಕದಲ್ಲಿ, ಅಂದರೆ ವಿಜಯನಗರದ ಕೃಷ್ಣದೇವರಾಯನ ಕಾಲದಲ್ಲಿಯೇ ಚರ್ಚುಗಳ ಸ್ಥಾಪನೆಯಾಗಿತ್ತು. ಆದರೆ ನಮ್ಮ ಪ್ರಸ್ತುತ ಚರ್ಚಿನ ದಾಖಲೆಗಳಲ್ಲಿ ಅದರ ಉಲ್ಲೇಖವೇ ಇಲ್ಲ. ಕಾರಣ ಮೇಲೆ ಹೇಳಿದ ಸಂಘರ್ಷ. ಪೋರ್ಚುಗೀಸರು ಮಂಗಳೂರಿನಲ್ಲಿ ಸ್ಥಾಪಿಸಿದ ಚರ್ಚ್ಗಳಿಗೆ ಪೋಪ್ ಅಧೀನದ ಚರ್ಚ್ ಮಾನ್ಯತೆ ಕೊಡಲಿಲ್ಲ. ವ್ಯಾಟಿಕನ್ ನೇತೃತ್ವದ ಚರ್ಚುಗಳ ದಾಖಲೆಗಳಲ್ಲಿ ಹೀಗೆ ಕುಂದುಕೊರತೆ ಬಹಳಷ್ಟಿದೆ. ಮಂಗಳೂರು ಮಾತ್ರವಲ್ಲ, ಬಹಳ ಚರ್ಚ್ಗಳ ಸ್ಥಾಪನೆ ಹಲವು ವರ್ಷಗಳ ಮೊದಲೇ ಆಗಿದ್ದರೂ ಚರ್ಚ್ ಅದನ್ನು ಪರಿಗಣಿಸುವುದಿಲ್ಲ. ಇದೊಂದು ದೊಡ್ಡ ವಿಪರ್ಯಾಸ, ದುರಂತವೇ ಸರಿ ಅಲ್ಲವೇ? ಅದನ್ನೆಲ್ಲ ಬದಿಗಿರಿಸಿ ಹೇಳುವುದಾದರೆ, ಇಲ್ಲಿನ ಲಭ್ಯ ದಾಖಲೆಗಳ ಪ್ರಕಾರ 1568ರಲ್ಲಿ ಮಂಗಳೂರಿನ ರೊಜಾರಿಯೋ ಚರ್ಚ್ ಕೆಳದಿ ಅಥವಾ ಕೆನರಾದಲ್ಲಿ ಸ್ಥಾಪನೆಯಾದ ಮೊದಲ ಚರ್ಚ್. ಅದೇ ವರ್ಷ ಉಲ್ಲಾಳದ ಪಾನೀರ್ ಮತ್ತು ಮೇರಮಜಲ್ನ ಉಮ್ಜೂರ್ ಚರ್ಚ್ ಸ್ಥಾಪನೆಯಾಯಿತು.
ತದನಂತರ ಕಾಲಕ್ರಮೇಣ ಕ್ರೈಸ್ತರ ಆಗಮನ ಹೆಚ್ಚಿದಂತೆ ಒಂದೊಂದೇ ಚರ್ಚುಗಳ ಸ್ಥಾಪನೆಯಾಯಿತು. ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಕ್ರೈಸ್ತರ ಸಂಖ್ಯೆ ಗಣನೀಯವಾಗಿತ್ತೋ ಅಲ್ಲೆಲ್ಲ ಚರ್ಚ್ಗಳ ನಿರ್ಮಾಣವಾಯಿತು. ಕೆಳದಿ ಅರಸರು ಮತ್ತವರ ಅಧೀನದಲ್ಲಿದ್ದ ರಾಜರು, ಪಾಳೆಗಾರರು ಚರ್ಚ್ಗಳಿಗೆ ಜಾಗ ಒದಗಿಸಿದ್ದಾರೆ. ಶಿವಪ್ಪ ನಾಯಕನಿಂದ ಕೆಳದಿ ಚೆನ್ನಮ್ಮ ರಾಣಿಯವರು ಚರ್ಚ್ ಕಟ್ಟಲು ಅಪಾರ ನೆರವು ನೀಡಿದ್ದಾರೆ. ಕೆಳದಿ ಮತ್ತು ಕ್ರೈಸ್ತರ ಸಂಬಂಧ ಹಾಲು ಮತ್ತು ಸಕ್ಕರೆ ಅಂತ ಮಧುರ ಅನುಬಂಧವಾಗಿತ್ತು. ರಾಣಿ ಚೆನ್ನಮ್ಮರ ಕೃಪೆಯಿಂದ ಮಂಗಳೂರಿನ ಮಿಲಾಗ್ರಿಸ್ ಚರ್ಚ್, ಮೂಲ್ಕಿ ಕಾರ್ನಾಡಿನ ಚರ್ಚ್, ಉಡುಪಿಯ ಕಲ್ಯಾಣಪುರ ಮಿಲಾಗ್ರಿಸ್ ಚರ್ಚ್ ಮತ್ತು ದಾಮಸ್ ಕಟ್ಟೆಯ ಕಿರೆ ಚರ್ಚ್ಗಳು ಪ್ರಾರಂಭಗೊಂಡವು. ಇಂದಿನ ಒಂಜೂರು ಚರ್ಚ್ ಬಂಗರಸನಿಂದ ಕೊಡಮಾಡಲ್ಪಟ್ಟ ಭೂಮಿಯಲ್ಲಿದೆ. ಹೀಗೆ ಅಂದಿನ ಹಿಂದೂ ರಾಜ ಮಹಾರಾಜರಿಂದ ಕ್ರೈಸ್ತರಿಗೆ ಅಪಾರ ಬೆಂಬಲ, ಪ್ರೋತ್ಸಾಹ ಮತ್ತು ಆರ್ಥಿಕ ನೆರವು ದೊರೆತಿದೆ. ಕರಾವಳಿಯಲ್ಲಿ ಇಂದು ಕ್ರೈಸ್ತ ಧರ್ಮ ವ್ಯಾಪಕವಾಗಿ ಬೆಳೆದು ಚರ್ಚ್ಗಳು ವೈಭವದಿಂದ ಕಂಗೊಳಿಸುವುದರ ಹಿಂದೆ ಹಿಂದೂ ರಾಜ ರಾಣಿಯರ ಕೊಡುಗೆ ಮಹತ್ತರವಾಗಿತ್ತು ಎಂಬುದನ್ನು ಮರೆಯುವಂತಿಲ್ಲ. 1784ರಲ್ಲಿ ಕೆಳದಿ ಸಂಸ್ಥಾನದಲ್ಲಿದ್ದ ಚರ್ಚುಗಳ ಪಟ್ಟಿ. ಅಂದು ಈ ಇಗರ್ಜಿಗಳು ಕಂಗೊಳಿಸುತ್ತಿದ್ದವು. ರೊಜಾರಿಯೋ ಚರ್ಚ್ ಮಂಗಳೂರು, ಮಾತೆ ಮರಿಯಾಳೆ ಚರ್ಚ್ ಪಾನೀರ್ ಉಳ್ಳಾಲ, ಸಂತ ಫ್ರಾನ್ಸಿಸ್ ಅಸಿಸಿ ಚರ್ಚ್ ಒಂಜೂರು ಮೇರಮಜಾಲ್. ಈ ಚರ್ಚ್ 1620ರಲ್ಲಿ ಬಂಗರಸ ನೀಡಿದ ಜಾಗಕ್ಕೆ ಸ್ಥಳಾಂತರವಾಗಿ ಈಗಿನ ಹೋಲಿ ಫ್ಯಾಮಿಲಿ ಚರ್ಚ್ ಆಗಿ ಬದಲಾಯಿತು. ರೊಜಾರಿಯೋ ಚರ್ಚ್ ಕುಂದಾಪುರ, ಮಾತೆ ಮರಿಯಾಳೆ ಚರ್ಚ್ ಗಂಗೊಳ್ಳಿ, ಮಿಲಾಗ್ರಿಸ್ ಚರ್ಚ್ ಮಂಗಳೂರು, ಮಿಲಾಗ್ರಿಸ್ ಚರ್ಚ್ ಕಲ್ಯಾಣಪುರ ಉಡುಪಿ, ಸಂತ ಜೋಸೆಫ್ ಚರ್ಚ್ ಪೇಜಾವರ, ಹೋಲಿ ಸೇವಿಯರ್ ಚರ್ಚ್ ಆಗ್ರಾರ್ ಬಂಟ್ವಾಳ, ಬಾಲಯೇಸು ಚರ್ಚ್ ಮೊಡಂಕಾಪು ಬಂಟ್ವಾಳ, ರೆಮಿದಿಯಮ್ಮನ ಚರ್ಚ್ ಕಿರೆ ದಾಮಸ್ಕಟ್ಟೆ, ಆರೋಗ್ಯ ಮಾತೆಯ ಚರ್ಚ್ ಶಿರ್ವ, ಸಂತ ಲಾರೆನ್ಸ್ ಚರ್ಚ್ ಅತ್ತೂರು ಕಾರ್ಕಳ, ಹೋಲಿ ಕ್ರಾಸ್ ಚರ್ಚ್ ಹೊಸಬೆಟ್ಟು ಮೂಡುಬಿದ್ರೆ, ಮೋಂಟೆ ಮರಿಯಾನೋ ಚರ್ಚ್ ಫರಂಗಿಪೇಟೆ, ಹೋಲಿ ಕ್ರಾಸ್ ಚರ್ಚ್ ಬೈಂದೂರು, ದೇವರ ಮಾತೆ ಚರ್ಚ್ ಮೊಗರ್ನಾಡು, ಮಾತೆ ಮರಿಯಮ್ಮನವರ ಚರ್ಚ್ ಮೂಲ್ಕಿ, ಸಂತ ಪೀಟರ್ ಚರ್ಚ್ ಬಾರ್ಕೂರು ಅಂದರೆ ಪೇತ್ರಿ, ಸೈಂಟ್ ಫಿಲಿಪ್ ಮೇರಿ ಚರ್ಚ್ ಬಸ್ರೂರು. ಇನ್ನುಳಿದ ಚರ್ಚ್ಗಳು ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆ, ಬೆಳಗಾವಿ ಮುಂತಾದ ಕಡೆಗಳಲ್ಲಿದ್ದವು. ಅವುಗಳ್ಯಾವುವೆಂದರೆ ಹೊನ್ನಾವರ, ಕುಮಟ, ಚಂದಾವರ, ಸುಂಕೇರಿ, ಗುಲ್ಮೋನ, ಬಿದನೂರು ಮತ್ತು ಬೆಳಗಾವಿಯ ಸುರಾಲ್. ಕೇರಳದ ಮಲಬಾರ್ನಲ್ಲಿ ಮಲಯಾಳಿಗಳ ಚರ್ಚ್ಗಳನ್ನು ಟಿಪ್ಪು ನಾಶಪಡಿಸಿದ್ದಾನೆ. ಕೆಳದಿಯ ರಾಜಧಾನಿ ಬಿದನೂರಿನಲ್ಲಿಯೂ ಚರ್ಚ್ ಇತ್ತು. ಆ ಕಾಲದಲ್ಲಿಯೇ ನಗರದಲ್ಲಿ ಅಂದರೆ ಬಿದನೂರಿನಲ್ಲಿ 1000ಕ್ಕಿಂತಲೂ ಹೆಚ್ಚು ಕ್ರೈಸ್ತರು ಇದ್ದರೆಂದು ಹೇಳಲಾಗುತ್ತದೆ. ಕೋಟೆಯ ದ್ವಾರದೆದುರೇ ಈಗಿನ ಚರ್ಚ್ ಇದೆ. ಟಿಪ್ಪು ಕೆಡವಿದ್ದ ಚರ್ಚ್ನ ತಳಪಾಯ ಮತ್ತು ಕಂಬಗಳು ಈಗಲೂ ಅಲ್ಲಿವೆ. ಚರ್ಚ್ ಕೆಡವಲು ಬರುತ್ತಾರೆಂದು ತಿಳಿದ ಅಂದಿನ ಕೆಲ ಭಕ್ತಾದಿಗಳು ಹಳೆಯ ಚರ್ಚಿನಲ್ಲಿದ್ದ ಮೇರಿ ಮಾತೆಯ ಮರದ ಮೂರ್ತಿಯನ್ನು ಪಕ್ಕದಲ್ಲಿದ್ದ ಬಾವಿಗೆ ಹಾಕಿದ್ದರು. 63 ವರ್ಷಗಳ ಬಳಿಕ 1847ರಲ್ಲಿ ಅದನ್ನು ಮೇಲೆತ್ತಿದಾಗ ಕಿಂಚಿತ್ತೂ ಹಾನಿಯಾಗದೆ ಅದು ಮೊದಲಿನಂತೆ ಸುರಕ್ಷಿತವಾಗಿ ಉಳಿದಿತ್ತು. ಅದನ್ನು ಮತ್ತೆ ಪ್ರತಿಷ್ಠಾಪಿಸಲಾಯಿತು. ಅದನ್ನು ಪವಾಡದ ಮೂರ್ತಿ ಎಂದು ಜನ ಕರೆಯುತ್ತಾರೆ. ವಿಜಯನಗರದ ರಾಜಧಾನಿ ಹಂಪೆಯಲ್ಲಿಯೂ ಚರ್ಚ್ ಇತ್ತು. ಪೋರ್ಚುಗೀಸ್ ಅತಿಥಿಗಳಿಗಾಗಿ ಅದನ್ನು ಕಟ್ಟಲಾಗಿತ್ತು. ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿ ಸಹ ತನ್ನ ಮಿರ್ಜಾನ್ ಕೋಟೆಯ ಬಳಿ ಚರ್ಚ್ ಕಟ್ಟಿಸಿದ್ದರು. ಹಾಗೆಯೇ ಶ್ರೀರಂಗಪಟ್ಟಣದಲ್ಲೂ ಫ್ರೆಂಚ್ ಅಧಿಕಾರಿ ಮತ್ತು ಸೈನಿಕರಿಗಾಗಿ ಚರ್ಚ್ ಕಟ್ಟಲಾಗಿತ್ತು. ಕೊಂಕಣಿ ಕ್ರೈಸ್ತರ ಜನಸಂಖ್ಯೆ ಬಗ್ಗೆ ಹೇಳುವುದಾದರೆ ಕೆನರಾದಲ್ಲಿಯೇ 1681ರಲ್ಲಿ 15,000ಕ್ಕಿಂತಲೂ ಹೆಚ್ಚು ಕ್ರೈಸ್ತರು ವಾಸಿಸುತ್ತಿದ್ದರು. ಕ್ರಮೇಣ ಆ ಸಂಖ್ಯೆ ವೃದ್ಧಿಗೊಂಡು 1780ರ ಹೊತ್ತಿಗೆ 1 ಲಕ್ಷದಷ್ಟು ಕ್ರೈಸ್ತರು ಇಡೀ ಕೆಳದಿ ರಾಜ್ಯದಲ್ಲಿದ್ದರು. ಕೆಲ ದಾಖಲೆಗಳ ಪ್ರಕಾರ ಒಟ್ಟು 29 ಚರ್ಚ್ಗಳಿದ್ದವು. ಹಿಂದೂ ಮತ್ತು ಜೈನರಿಂದ ಕ್ರೈಸ್ತರ ರಕ್ಷಣೆ. ಫ್ರೆಂಡ್ಸ್, ಇದು ಮತ್ತೊಂದು ರೋಚಕ ಸಂಗತಿ. ಟಿಪ್ಪು ಚರ್ಚ್ಗಳನ್ನು ಕೆಡವಲು ಆದೇಶಿಸಿದ ನಂತರ 27ರಲ್ಲಿ 25 ಚರ್ಚ್ಗಳನ್ನು ಪೂರ್ತಿಯಾಗಿ ನಾಶಪಡಿಸಲಾಗಿತ್ತು. ಆದರೆ ಒಂದು ಚರ್ಚ್ ಭಾಗಶಃ ಮತ್ತು ಇನ್ನೊಂದು ಚರ್ಚ್ ಸಂಪೂರ್ಣವಾಗಿ ಸುರಕ್ಷಿತವಾಗಿ ಉಳಿದಿತ್ತು. ಒಂದರ ಮರಮಟ್ಟುಗಳನ್ನು ಸಾಗಿಸಲಾಗಿತ್ತು. ಆದರೆ ಗೋಡೆ, ಗರ್ಭಗುಡಿ ಕೆಡವದಂತೆ ಗುತ್ತು ಮನೆತನದ ಬಂಟರು ನೋಡಿಕೊಂಡರು. ಅದೇ ಕಿರೇನ್ ಚರ್ಚ್. ಮೂಡಬಿದ್ರೆಯ ಹೊಸಬೆಟ್ಟು ಚರ್ಚ್ ಜೈನ ಚೌಟರಸರ ಸುಪರ್ದಿಯಲ್ಲಿತ್ತು. ಕ್ರೈಸ್ತರ ನಿಷ್ಠೆ, ನಿಯತ್ತು ಅರಿತಿದ್ದ ಆಗಿನ ಚೌಟರಸರು ಚರ್ಚ್ ಕೆಡವದಂತೆ ಟಿಪ್ಪುಗೆ ಮನವಿ ಮಾಡಿದ್ದರು. ಹಾಗೆ ಅದು ಬಚಾವಾಗಿತ್ತು. ಮುಂದಿನ ವಿಡಿಯೋಗಳಲ್ಲಿ ಇದರ ವಿವರ ಕೊಡುತ್ತೇನೆ. ಅದೇ ರೀತಿ ಮಂಗಳೂರಿನಲ್ಲಿ ಮತ್ತೊಂದು ಕ್ರೈಸ್ತ ಪಂಗಡವಿದೆ. ಅವರ ಹೆಸರುಗಳು ವಿಚಿತ್ರವೆನಿಸುತ್ತವೆ. ಉದಾಹರಣೆಗೆ, ಮೊನ್ನೆ ತೀರಿಕೊಂಡ ಗುಜರಾತ್ ಅಹಮದಾಬಾದ್ ವಿಮಾನ ಅವಘಡದಲ್ಲಿ ಸಹ ಕೋ-ಪೈಲಟ್ ಆಗಿದ್ದ ಕ್ಲೈವ್ ಕುಂದರ್, ಪೀಟರ್ ಜತ್ತನ್ನ, ಹೀಗೆ ಇವರು ಪ್ರೊಟೆಸ್ಟೆಂಟ್ ಕ್ರೈಸ್ತರು, ಜರ್ಮನರಿಂದ ಪ್ರಭಾವಿತರಾದವರು, ಬಾಜೆಲ್ ಮಿಷನ್ನ ಅನುಯಾಯಿಗಳು. ಇವರ ಬಗ್ಗೆಯೂ ಪ್ರತ್ಯೇಕ ವಿಡಿಯೋ ಹಾಕುತ್ತೇನೆ, ತಪ್ಪದೇ ನೋಡಿ. ವೀಕ್ಷಕರೇ, ಹೀಗೆ ಕೆಳದಿ ನಾಡಿನಲ್ಲಿ ಕೊಂಕಣಿ ಕ್ರೈಸ್ತರು ಸಂಭ್ರಮದಿಂದ ಬಾಳಿದರು. ಗೋವಾದ ಬೆಂಕಿಯಿಂದ ತಂಪಾದ
ಕೆಳದಿ ನಾಡಿನಲ್ಲಿ ನೆಲೆಸಿದ ಕ್ರೈಸ್ತರು ತಾವು ಬೆಳೆದರು, ತಮ್ಮನ್ನು ಸಾಕಿದ ಕೆಳದಿ ಸಂಸ್ಥಾನದ ವೃದ್ಧಿಗಾಗಿಯೂ ಶ್ರಮಿಸಿದರು. ಆದರೆ ಅವರ ಗ್ರಹಚಾರ ಸರಿ ಇರಲಿಲ್ಲ. ಬೃಹತ್ ಕಂಟಕ ಅವರಿಗಾಗಿ ಕಾದಿತ್ತು. ಸುಮಾರು 200 ವರ್ಷ ಸುಖ ಸಂತೋಷದಿಂದ ಜೀವಿಸಿದ ಕ್ರೈಸ್ತರನ್ನು ಸರ್ವನಾಶಗೊಳಿಸಲು ರಾಕ್ಷಸನೊಬ್ಬ ಹೊಂಚು ಹಾಕುತ್ತಿದ್ದ. ಕೊನೆಗೆ ಅದನ್ನು ಸಾಧಿಸಿಯೂ ಬಿಟ್ಟ. ಅವನೇ ಟಿಪ್ಪು ಸುಲ್ತಾನ್. ಪ್ರಿಯರೇ, ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಮಾಡಿ, ಇತರರಿಗೂ ಕಳಿಸಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ನಿಮ್ಮ ಸಲಹೆ, ಸೂಚನೆ ಅಥವಾ ಟೀಕೆಗೆ ಸ್ವಾಗತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳೊಂದಿಗೆ ನಮಸ್ಕಾರ.